ಕುಮಟಾ ತಾಲೂಕು ಆಡಳಿತ ಸೌಧದಲ್ಲಿ ನಿಯಮ ಬಾಹಿರವಾಗಿ ನನ್ನ ವಿರುದ್ಧ ಜಂಟಿ ಪತ್ರಿಕಾಗೋಷ್ಠಿ ನಡೆಸಿ ಅಧಿಕಾರಿಗಳು ಮತ್ತು ನೌಕರರ ವಿರುದ್ಧ ಕರ್ನಾಟಕ ನಾಗರಿಕ ಸೇವಾ ನಿಯಮಾವಳಿಗಳ ಅಡಿಯಲ್ಲಿ ಶಿಸ್ತು ಕ್ರಮ ಜರುಗಿಸುವಂತೆ ಆಗ್ರಹಿಸಿ ಸಾಮಾಜಿಕ ಕಾರ್ಯಕರ್ತ ಸಂದೇಶ್ ಶೆಟ್ಟಿಯವರು ಉಪವಿಭಾಗಾಧಿಕಾರಿ ಪಿ ಶ್ರವಣ್ ಕುಮಾರ್ ಅವರಿಗೆ ಮನವಿ ಸಲ್ಲಿಸಿದರು. ಕುಮಟಾ ಉಪವಿಭಾಗಾಧಿಕಾರಿ ಪಿ ಶ್ರವಣ್ ಕುಮಾರ್ ಅವರನ್ನು ಭೇಟಿ ಮಾಡಿದ ಸಾಮಾಜಿಕ ಕಾರ್ಯಕರ್ತ ಸಂದೇಶ್ ಶೆಟ್ಟಿಯವರು ಕುಮಟಾ ತಹಶೀಲ್ದಾರ್ ಕಚೇರಿಯಲ್ಲಿ ದಶಕಗಳಿಂದಲೂ ಹಲವು ನೌಕರರು ಕಾರ್ಯನಿರ್ವಹಿಸುತ್ತಿರುವುದರಿಂದ ಭ್ರಷ್ಟಾಚಾರ ನಡೆಯುವ ಸಾಧ್ಯತೆ ಅಧಿಕವಾಗಿದೆ. ಸರ್ಕಾರಿ ನಿಯಮಾವಳಿಗಳ ಪ್ರಕಾರ ಅವರನ್ನು ವರ್ಗಾವಣೆ ಮಾಡಬೇಕು. ಸರ್ಕಾರಿ ನೌಕರರಾಗಿ ರಿಯಲ್ ಎಸ್ಟೇಟ್ ಮರಳು ದಂಧೆ ನಡೆಸುವವರ ವಿರುದ್ಧ ಕ್ರಮವಾಗಬೇಕೆಂದು ಜಿಲ್ಲಾಧಿಕಾರಿ ಅವರಿಗೆ ನಾನು ಮನವಿ ಸಲ್ಲಿಸಿದ್ದೆ. ಈ ವಿಷಯ ಹಲವು ಪತ್ರಿಕೆ ಮತ್ತು ಮಾಧ್ಯಮಗಳಲ್ಲಿ ಪ್ರಕಟವಾಗಿತ್ತು. ಈ ಸಂಬಂಧ ನನ್ನ ವಿರುದ್ಧ ನಡೆಸಿದ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಕುಮಟಾ ತಾಲೂಕು ಆಡಳಿತ ಸೌಧದಲ್ಲಿರುವ ಗ್ರಾಮ ಆಡಳಿತಾಧಿಕಾರಿಗಳ ತರಬೇತಿ ಕಾರ್ಯಾಗಾರ ಮತ್ತು ಗ್ರಂಥಾಲಯವಿರುವ ಕೊಠಡಿಯಲ್ಲಿ ಕುಮಟಾ ತಾಲೂಕು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು, ಪದವಿ ಪೂರ್ವ ಉಪನ್ಯಾಸಕರ ಸಂಘದ ಅಧ್ಯಕ್ಷರು, ಪ್ರೌಢಶಿಕ್ಷಣ ಸಂಘದ ಅಧ್ಯಕ್ಷರು ಮತ್ತು ಕಂದಾಯ ನೌಕರರ ಸಂಘದ ಅಧ್ಯಕ್ಷರು, ನೌಕರರ ಸಂಘದ ಖಜಾಂಚಿ ಮತ್ತು ಶಿರಸ್ತೆದಾರರು ಪಾಲ್ಗೊಂಡಿದ್ದಾರೆ. ಸಾರ್ವಜನಿಕರ ಸೇವೆಗಾಗಿ ಇರುವ ಕೊಠಡಿಯಲ್ಲಿ ಯಾವುದೇ ಪೂರ್ವಾನುಮತಿ ಪಡೆಯದೆ ತಮ್ಮ ವೈಯಕ್ತಿಕ ಮತ್ತು ಸಂಘಟನೆಯ ಹಿತಾಸಕ್ತಿಯಿಂದ ಖಾಸಗಿ ಪತ್ರಿಕಾಗೋಷ್ಠಿ ನಡೆಸಿದ್ದಾರೆ. ಜವಾಬ್ದಾರಿ ಸ್ಥಾನದಲ್ಲಿರುವ ಸರ್ಕಾರಿ ಅಧಿಕಾರಿಗಳು, ನೌಕರರು ತಮ್ಮ ಕರ್ತವ್ಯದ ಅವಧಿಯಲ್ಲಿ ಸರ್ಕಾರದ ನಿಯಮಗಳನ್ನು ಗಾಳಿಗೆ ತೂರಿ ಮಾಧ್ಯಮಗಳ ಮೂಲಕ ಹೇಳಿಕೆ ನೀಡಿರುವುದು ಕರ್ನಾಟಕ ನಾಗರಿಕ ಸೇವಾ ನಿಯಮಗಳು 2021ರ ನಿಯಮಗಳ ಸ್ಪಷ್ಟ ಉಲ್ಲಂಘನೆಯಾಗಿದೆ. ಈ ಘಟನೆ ಸಾರ್ವಜನಿಕ ಕಚೇರಿಯ ಘನತೆ, ಶಾಂತಿ, ಶಿಸ್ತಿಗೆ ತೀವ್ರ ಭಂಗ ಉಂಟು ಮಾಡಿದೆ. ಇಲಾಖಾ ಶಿಸ್ತು ಉಲ್ಲಂಘನೆ ಮಾಡಿದ ಅಧಿಕಾರಿಗಳು, ನೌಕರರ ವಿರುದ್ಧ ಶೀಘ್ರ ತನಿಖೆ ಮಾಡಿ ಸೂಕ್ತ ಶಿಸ್ತು ಕ್ರಮ ಕೈಗೊಳ್ಳಬೇಕೆಂದು ಸಂದೇಶ್ ಶೆಟ್ಟಿ ಅವರು ಎಸಿ ಅವರಿಗೆ ನೀಡಿದ ಮನವಿಯಲ್ಲಿ ಆಗ್ರಹಿಸಿದ್ದಾರೆ. ನಾನು ಸಂದೇಶ್ ಶೆಟ್ಟಿ 15ನೇ ತಾರೀಕು ನಾನು ಒಂದು ಪ್ರೆಸ್ ವೈಟ್ಸ್ ಮತ್ತು ಪ್ರೆಸ್ ನೋಟನ್ನು ಕೊಟ್ಟಿದ್ದೆ. ತಾಲೂಕು ಆಡಳಿತ ಸೌಧ ಕುಮಟಾದಲ್ಲಿ ಭ್ರಷ್ಟಾಚಾರಗಳಾಗ್ತವೆ, ಕೆಲವೊಂದಿಷ್ಟು ಅಧಿಕಾರಿಗಳು ಬೇನಾಮಿ ಹೆಸರಲ್ಲಿ ರಿಯಲ್ ಎಸ್ಟೇಟ್ ದಂಧೆ ಮತ್ತು ರೇತಿ ಗಾಡಿಗಳನ್ನು ಮಾಡಿದ್ದಾರೆ ಅಂತೇಳಿ ನಾನು ಪ್ರೆಸ್ ವೈಟ್ಸ್ ಕೊಟ್ಟಿದ್ದೆ. ನಾನು ಯಾವುದೇ ಒಂದು ಬೈಟ್ಸ್ ಆಗಲಿ ಅಥವಾ ಏನೇ ಒಂದು ಕೆಲಸ ಮಾಡಿದ್ರು ದಾಖಲೆಗಳಿಲ್ಲದೆ ಮಾಡೋದಿಲ್ಲ. ದಾಖಲೆಗಳಿದ್ದರೆ ಮಾತ್ರ ಮಾಡ್ತೀವಿ. ದಾಖಲೆಗಳಿಲ್ಲದೆ ಯಾವುದೇ ಯಾರ ಮೇಲೂ ಕೂಡ ಅಪವಾದ ನಾನು ಹಾಕಲ್ಲ, ಆಪಾದನೆ ಮಾಡಲ್ಲ. ಮತ್ತು ನನ್ನ ಉದ್ದೇಶ ಏನಂದರೆ ಸಾರ್ವಜನಿಕರಿಗೆ ಏನುಂಟು ಕೆಲಸಗಳು ಬೇಗ ಬೇಗ ಆಗಬೇಕು. ಇವತ್ತು ಬಂದ ಮೇಲೆ ನಾಳೆ ಬಾ, ನಾಡ್ದು ಬಾ ಅಂತ ಹೇಳಬಾರ್ದು. ಅನಾವಶ್ಯಕ ತೊಂದರೆಗಳು ಸಾರ್ವಜನಿಕರಿಗೆ ಆಗಬಾರ್ದು ಅನ್ನೋದು ಒಂದೇ ಉದ್ದೇಶ ಹೊರತು ಬೇರೆ ಯಾವುದೇ ಉದ್ದೇಶ ಇಲ್ಲ. ಅದಾದ ನಂತರ ಮತ್ತು 18ನೇ ತಾರೀಕು ಈ ನಮ್ಮ ತಾಲೂಕು ಆಡಳಿತ ಸೌಧ ಕುಮಟಾದಲ್ಲಿ ಎಲ್ಲ ನೌಕರರ ಸಂಘದ ಅಧ್ಯಕ್ಷರು ಒಂದಿಷ್ಟು ಜನ ಎಲ್ಲರೂ ಸೇರಿಕೊಂಡು ಏನೋ ಒಂದು ಪ್ರೆಸ್ ಮೀಟ್ ಮಾಡಿದ್ದಾರೆ. ಅದು ತಮಗೆಲ್ಲ ತಿಳಿದಿರೋ ವಿಚಾರ. ಆ ಪ್ರೆಸ್ ಮೀಟಲ್ಲಿ ಸಂದೇಶ್ ಶೆಟ್ಟಿ ಕುಮಟಾದವನಲ್ಲ, ಹೊನ್ನವಾರದವನು ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ. ಅದು ತಮಗೆಲ್ಲ ಗೊತ್ತಿರೋ ವಿಷಯ. ನೋಡಿ ತಮ್ಮನಿಗರೆ, ನಾನು ನಿಮಗೆ ನೇರವಾಗಿ ಹೇಳ್ತಾ ಇದ್ದೀನಿ. ಸಂದೇಶ್ ಶೆಟ್ಟಿ ಕುಮಟಾ ಹೊನ್ನಾವರ್ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡ. ನಾನು ಕುಮಟಾ ಹೊನ್ನಾವರ್ ವಿಧಾನಸಭಾ ಕ್ಷೇತ್ರ ನನ್ನ ಕ್ಷೇತ್ರ ಇದು. ನಾನಿಲ್ಲಿ ಎಲ್ಲೇ ಬಡವರಿಗೆ ಅನ್ಯಾಯ ಆಗಲಿ, ಭ್ರಷ್ಟಾಚಾರ ಆಗಲಿ, ನಾನು ಹೋರಾಟ ಮಾಡ್ತೀನಿ. ಅದು ಯಾರೇ ಆಗಿರ್ಬೋದು, ಎದುರುಗಡೆ ಇರ್ಬೋದು. ಹೋರಾಟ ಮಾಡುವಾಗ ನನಗೆ ಅವರು ಇವರು ಅಂತಿಲ್ಲ. ತಪ್ಪಿದ್ರೆ ಅವ್ರ ವಿರುದ್ಧ ನಾನು ಹೋರಾಟ ಮಾಡೇ ಮಾಡ್ತೀನಿ. ಹಾಗೆ ಈ ಕಚೇರಿಯಲ್ಲಿ ಏನೇನು ಭ್ರಷ್ಟಾಚಾರ ಆಗಿದೆ ಎಲ್ಲ ದಾಖಲೆಗಳು ನನ್ನ ಹತ್ರ ಇವೆ. ಮತ್ತಿಷ್ಟು ದಾಖಲೆಗಳಿಗಾಗಿ ಕಾಯ್ತಾ ಇದ್ದೇನೆ. ಅದು ಕೆಲವು ದಿನಗಳಲ್ಲಿ ನನ್ನ ಕೈ ಸೇರ್ತದೆ. ಹಾಗಾಗಿ ನಾನು ಮೊನ್ನೆ ಏನವರು ನನ್ನ ಮೇಲೆ ಪ್ರೆಸ್ ಮೀಟ್ ಮಾಡಿದ್ದಾರೆ, ಸಾಬೀತು ಮಾಡಿ ನಾನು ನೀವು ಹೇಳಿದಂಥ ಮಾತನ್ನು ಬೇಷರತ್ತಾಗಿ ತಗೊಂಡಿದ್ದೀನಿ. ಬೇಷರತ್ತಾಗಿ ನಾನು ಅದನ್ನು ತಗೋತಾ ಇದ್ದೀನಿ ಮತ್ತು ನಾನು ಇದನ್ನು ಸಾಬೀತು ಮಾಡ್ತೀನಿ. ನನ್ನ ಹೋರಾಟ ಎಲ್ಲಿವರೆಗೆ ಅಂದರೆ ನಾನೇನು ಆರೋಪ ಮಾಡಿದೆ ಅದನ್ನು ಸಾಬೀತು ಮಾಡಿ ಏನು ಭ್ರಷ್ಟಾಚಾರ ಮಾಡಿದ್ದಾರೆ ಅವರನ್ನೆಲ್ಲ ಮನೆಗೆ ಕಳಿಸುವವರೆಗೂ ನನ್ನ ಹೋರಾಟ ಇರ್ತದೆ. ಮತ್ತು ಇನ್ನೊಂದು ಹೇಳೋಕ್ಕೆ ಇಚ್ಛೆ ಪಡ್ತೀನಿ, ನಾನು ಕುಮಟಾದವನಲ್ಲದೆ ಇರ್ಬೋದು, ಹೊನ್ನಾವರದವನಾಗಿರ್ಬೋದು. ಕುಮಟಾ ಹೊನ್ನಾವರ್ ವಿಧಾನಸಭಾ ಕ್ಷೇತ್ರ ನಂದು. ನಾನು ಇಲ್ಲಿಯವನೇ. ಆದರೆ ನನ್ನನ್ನು ಹೊನ್ನಾವರದವನಂತ ಕೇಳಿದವರು ನಮ್ಮ ಜಿಲ್ಲೆಯವರಲ್ಲ. ಇವರು ನಮ್ಮ ಜಿಲ್ಲೆಯವರಲ್ಲ. ಇವರೆಲ್ಲ ಯಾರು ಕೇಳಿದ್ರೆ ಬ್ರಿಟಿಷರು ಮೊದಲೇ ನಮ್ಮ ದೇಶನ ಕೊಳ್ಳೆ ಹೊಡೆದಿದ್ರು. ಈಗ ಇವರು ಬೇರೆ ಜಿಲ್ಲೆಗಳಿಂದ ಬಂದು ನಮ್ಮ ತಾಲೂಕನ್ನು, ನಮ್ಮ ಜಿಲ್ಲೆಯನ್ನು ಕೊಳ್ಳೆ ಹೊಡಿತಾ ಇದ್ದಾರೆ. ಇವರು ಬ್ರಿಟಿಷರು, ಇವರು ಪೋರ್ಚುಗೀಸರು ಅಂತ ನೇರವಾಗಿ ಆರೋಪ ಮಾಡ್ತಾ ಇದ್ದೀನಿ. ನೀವೇನಾದರೂ ನನ್ನ ಮೇಲೆ ಕಾನೂನು ಕ್ರಮ ಕೈಗೊಳ್ಳೋದಿದ್ದರೆ ಕೈಗೊಳ್ಬೋದು. ನಾನು ಅದಕ್ಕೂ ಸಿದ್ಧವಾಗಿದ್ದೇನೆ. ಯಾಕಂದರೆ ನನ್ನ ಹತ್ರ ಎಲ್ಲ ದಾಖಲೆಗಳು ಇವೆ. ನಾನು ಇವತ್ತು ಮತ್ತು ಎ ಸಿ ಅವ್ರಿಗೆ ಒಂದು ಅರ್ಜಿ ಕೊಟ್ಟಿದ್ದೇನೆ. ಎ ಸಿ ಅವ್ರಿಗೆ ಏನು ಅರ್ಜಿ ಕೊಟ್ಟಿದ್ದೇನೆ ಅಂದರೆ, ಇಲ್ಲಿ ನನ್ನ ವಿರುದ್ಧ ಪ್ರೆಸ್ ಮೀಟ್ ಮಾಡಿದ್ದಾರೆ. ತಾಲೂಕಾ ಆಡಳಿತ ಸೌಧದಲ್ಲಿ ಏನಿದೆ
ಜವಾಬ್ದಾರಿಯುತವಾದ ಒಂದು ಕೊಠಡಿ. ಅದು ಏನು ಕೊಠಡಿ? ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ತರಬೇತಿ ಕೊಡುವಂಥದ್ದು ಮತ್ತು ಗ್ರಂಥಾಲಯ. ಇಂಥ ಜಾಗದಲ್ಲಿ ಅಧಿಕಾರಿಗಳು ಕೂತ್ಕೊಂಡು ಪ್ರೆಸ್ ಮೀಟ್ ಮಾಡ್ತಾರೆ ಅಂದರೆ ಅದು ಸಮಯ ನಿಮಗೆ ಗೊತ್ತಿದೆ. ಆ ಸಮಯ ಏನು? ನೌಕರಸ್ಥರಿಗೆ ಅದು ಏನು? ಸಮಾಜ ಸೇವೆ ಮಾಡುವಂಥ ನೌಕರಸ್ಥರಿಗೆ ಅದು ಸಮಾಜದಿಂದ ಬಂದಿರುವಂಥ ಈ ಸಮಾಜದ ಕಟ್ಟ ಕಡೆಯ ಪ್ರಜೆಗೂ ಆಗುವಂಥ ಕೆಲಸಗಳನ್ನ ಮಾಡಿಕೊಡ್ಲಿಕ್ಕೆ ಸರ್ಕಾರ ನಿಗದಿಪಡಿಸಿದ ಸಮಯ ಅದು. ಸರ್ಕಾರ ಸಂಬಳ ಕೊಡ್ತದೆ ಅವರಿಗೆ. ಪ್ರೆಸ್ ಮೀಟ್ ಮಾಡಲಿಕ್ಕೆ ಸಂಬಳ ಕೊಡುವುದಿಲ್ಲ ಸರ್ಕಾರ. ಅದನ್ನಿದ್ರೆ ಪರವಾನಗಿ ತಗೊಂಡು ಮಾಡಬೇಕು. ಅವರು ಪರವಾನಗಿ ತಗೊಂಡು AC ಅವರು ಹೇಳಿದ್ದಾರೆ, ಈ ಯಾವುದೇ ಪರವಾನಗಿ ತಗೊಂಡಿಲ್ಲ, ತನ್ನ ಗಮನಕ್ಕೆ ಬಂದಿಲ್ಲ ಅಂತ ಹೇಳಿದ್ದಾರೆ AC ಅವರು. ಆದರೆ ತಾಲೂಕಾಡಳಿತ ತಗೊಂಡಿರ್ಬೋದು, ನಾನು ಪರಿಶೀಲನೆ ಮಾಡ್ತೇನೆ ಅಂತಲೂ ಹೇಳಿದ್ದಾರೆ. ಒಂದು ವೇಳೆ ಅವರು ಪರವಾನಗಿ ಪಡೆದಿಲ್ಲ ಅಂದರೆ ಅವ್ರ ಮೇಲೆ ಶಿಸ್ತು ಕ್ರಮ ಆಗಬೇಕು. ಅದೇ ಅರ್ಜಿಯನ್ನು ನಾನು ಈಗ AC ಅವರಿಗೆ ಕೊಟ್ಟಿದ್ದೇನೆ. ಹಾಗೆ ನಮ್ಮ ಹೋರಾಟ ನಾವು ಗೆಲ್ಲುವವರೆಗೂ ಹೋರಾಟನೇ. ಭ್ರಷ್ಟಾಚಾರ ಇವರು ಮಾಡಿದ್ದನ್ನು ಸಾಬೀತು ಮಾಡಿ ಇದು ಒಂದು ಹಂತಕ್ಕೆ ಬರುವವರೆಗೂ ನನ್ನ ಹೋರಾಟ ನಿಲ್ಲುವುದಿಲ್ಲ ಅಂತ ಈ ಮಾಧ್ಯಮದ ಮುಖಾಂತರ ಹೇಳ್ತೀನಿ. ಮನವಿ ಸ್ವೀಕರಿಸಿದ ಉಪವಿಭಾಗಾಧಿಕಾರಿ ಪಿ ಶ್ರವಣ್ ಕುಮಾರ್ ಅವರು ಈ ಬಗ್ಗೆ ಪರಿಶೀಲಿಸಿ ಕ್ರಮ ವಹಿಸುವ ಭರವಸೆ ನೀಡಿದ್ದಾರೆ. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.